ನೋಡಿ ನಮ್ಮ ರಾಕಿ ಇದ್ದಾನೆ. ನಾವಿಲ್ಲಿ ಹೂ ಕುಯ್ಕೊಳಕ್ ಬಂದಿದ್ದೀವಿ. ಪುಟಾಣಿದೊಂದು ದಾಳಿಂಬೆ ಗಿಡ ಇದೆ ನೋಡಿ, ಚೆನ್ನಾಗಿದೆ. ಇವರು ನಮ್ಮ ಆಂಟಿ. ಆಂಟಿ ಹಾಯ್ ಹೇಳಿ ಆಂಟಿ. ಹಾಯ್. ನಾಚ್ಕೋತಾರೆ ನಮ್ಮ ಆಂಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೂವು ಕಟ್ಟಿ ಮುಡ್ಕೊಳ್ಳೋದ್ರಲ್ಲಿ ಇರೋ ಖುಷಿನೇ ಬೇರೆ, ಏನಂತೀರ ಫ್ರೆಂಡ್ಸ್? ನಾನಿವತ್ತು ತುಂಬ ವಿಶೇಷವಾದಂತಹ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಬಸ್ ಯಾಕೆ ನಿಧಾನಕ್ಕೆ ಹೋಗ್ತಾ ಇತ್ತು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇದು ಕಣಿವೆ ಅಪ್ಪು, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೇನೆ. ನಮ್ಮೂರಿಂದ ನಾವು ಹಾಸನಿಗೆ ರೀಚ್ ಆಗಿದ್ದೀವಿ ನೋಡಿ. ಇಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಆಗಲೇ ತಿಂಡಿ ಟೈಮ್ ಆಗಿತ್ತು. ನಾವು ಹಾಸನಲ್ಲಿರೋ ಹೋಟೆಲ್ ಸುಮುಖದಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಇಡ್ಲಿ, ವಡೆ ಮತ್ತು ದೋಸೆನ ತೊಗೊಂಡ್ವಿ. ನಮ್ಮಮ್ಮ ಗುರಾಯಿಸ್ತಿದ್ದಾರೆ ನೋಡಿ, ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾಳೆ ಅಂತ. ಬ್ರೇಕ್ಫಾಸ್ಟ್ನ ಮುಗಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಫೈನಲಿ ರೀಚ್ ಆದ್ವಿ ಊರಿಗೆ. ಫ್ರೆಂಡ್ಸ್, ಇದು ನುಗ್ಗೇಹಳ್ಳಿ ಕೆರೆ, ತುಂಬ ದೊಡ್ಡ ಕೆರೆ ಫ್ರೆಂಡ್ಸ್. ನಮ್ಮ ಆಂಟಿ ಊರಿಗೆ ಬಂದ ಕೂಡಲೇ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಅರಳಿಕಟ್ಟೆ. ಮಕ್ಳಿಗೆ ರಜಾ ಇದ್ದಿದ್ದರಿಂದ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ತಾತನೂ ಕೂತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದು ನಮ್ಮ ಆಂಟಿ ಮನೆ. ರೀಸೆಂಟಾಗಿ ಗೃಹ ಪ್ರವೇಶ ಆಯಿತು. ಆ ವಿಡಿಯೋನು ನಾನು ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಏನಪ್ಪ ಇವಳು ವಿಶೇಷವಾಗಿರೋಂಥ ಇಂಟ್ರೆಸ್ಟಿಂಗ್ ಆಗಿರೋಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಆಂಟಿ ಮನೆಗೆ ಕರ್ಕೊಂಡ್ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇಲ್ಲ ಫ್ರೆಂಡ್ಸ್, ನಮ್ಮ ಜರ್ನಿ ಇನ್ನೂ ಮುಗ್ದಿಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಆಂಟಿ ಮನೆಗೆ ರಜೆಗೆ ಬರ್ತಾಯಿದ್ವಿ. ಆವಾಗ ನಮ್ಮ ಆಂಟಿ ಇಲ್ಲಿಗೆ ಕರ್ಕೊಂಬರ್ತಾಯಿದ್ರು. 15 ವರ್ಷ ಆದಮೇಲೆ ಮತ್ತೆ ನಾನು ಬರ್ತಾಯಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ಫ್ರೆಂಡ್ಸ್. ಪ್ರತಿ ಸಲ ನಮ್ಮ ಆಂಟಿ ಕರ್ಕೊಂಬರ್ತಾಯಿದ್ರು. ಈ ಸಲ ನಾವು ಅಂಕಲ್ ಮತ್ತು ನಮ್ಮ ಮಾವನ ಜೊತೆ ಬಂದಿದ್ದೀವಿ ಫ್ರೆಂಡ್ಸ್. ನಾವೀಗ ತುಂಬ ವಿಶೇಷವಾಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರೋ ಜಾಗದಲ್ಲಿದ್ದೀವಿ. ಶ್ರೀ ಅಮರಗಿರಿ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್. ಈ ದೇವಸ್ಥಾನ 12ನೇ ಶತಮಾನದ ಪ್ರಾಚೀನ ದೇವಸ್ಥಾನವಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ವಿಷ್ಣುವಿನ ಉದ್ಭವ ಮೂರ್ತಿ ನೋಡಿ ಫ್ರೆಂಡ್ಸ್. ಕಣ್ಣು ತುಂಬ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇವ್ರು ಯಾಕೆ ಈ ಥರ ಸುತ್ತಾ ಇದ್ದಾರೆ ಕಲ್ಲ ಮೇಲೆ ಕೂತ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೂ ಒಂದು ಹಿಸ್ಟ್ರಿ ಇದೆ, ಹೇಳ್ತೀನಿ ಕೇಳಿ. ಶ್ರೀ ರಾಮಾನುಜಾಚಾರ್ಯರು ತಮಿಳುನಾಡನ್ನು ತೊರೆದ ನಂತರ ಇಲ್ಲಿ ವಿಶ್ರಾಂತಿ ಪಡೆದಿದ್ದರು ಮತ್ತು ಅವರು ಈ ಬೆಟ್ಟವನ್ನು ಪವಿತ್ರ ಸ್ಥಳವಾಗಲಿದೆ ಅಂತ ಭವಿಷ್ಯ ನುಡಿದಿದ್ರು ಅಂತ ಹೇಳ್ತಾರೆ. ಮತ್ತು ಸ್ಥಳೀಯರು ಅಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ರಂತೆ. ಈ ಕಲ್ಲನ್ನು ರಾಮಾನುಜಾಚಾರ್ಯರು ತಮ್ಮ ತಲೆದಿಂಬಿನ ಥರ ಬಳಕೆ ಮಾಡ್ತಾ ಇದ್ರಂತೆ. ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಇದು ಆಗುತ್ತೋ ಇಲ್ವೋ ಅಂತ ಅದ್ರ ಮೇಲೆ ಕೂತ್ಕೊಂಡಾಗ ಅದು ಬಲಗಡೆಗೆ ಜೋರಾಗಿ ತಿರುಗಿದ್ರೆ ಬೇಗ ಆಗುತ್ತೆ ಅಂತ, ನಿಧಾನವಾಗಿ ತಿರುಗಿದ್ರೆ ನಿಧಾನಕ್ಕಾಗುತ್ತೆ ಅಂತ, ಎಡಕ್ಕೆ ತಿರುಗಿದ್ರೆ ಆಗೋದಿಲ್ಲ ಅಂತ, ಮತ್ತು ಅದು ತಿರುಗಲೇ ಇಲ್ಲ ಅಂದರೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾರೆ. ನಾನು ಕೂಡ ಕೂತ್ಕೊಂಡಿದ್ದೆ ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಹಾಡು ಕೇಳಿ ಕಿವಿ ತಂಪಾಯಿತು, ಏನಂತೀರಾ ಫ್ರೆಂಡ್ಸ್? ಇದು ಮೆಟ್ಲು ಇದೆ ನೋಡಿ, ಬೆಟ್ಟ ಹತ್ಕೊಂಡು ಬರೋವ್ರಿಗೆ ಇದು ತುಂಬ ಏನಿಲ್ಲ, ಸ್ವಲ್ಪ ಇದೆ. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಕಾಡಿದೆ. ಈ ಕಾಡಿನ ಮಧ್ಯೆ ಪುಟ್ಟ ಬೆಟ್ಟದ ಮೇಲೆ ಈ ದೇವಸ್ಥಾನ ಇರುವಂಥದ್ದು. ಈ ಕಾಡಿನ ಹೆಸರು ರಾಯಸಮುದ್ರ ಕಾವಲ್ ಅಂತ. ಇಲ್ಲಿ ಪುಟ್ಟದಾಗಿರುವಂಥ ಒಂದು ಕಲ್ಯಾಣಿನೂ ಕೂಡ ಇದೆ ನೋಡಿ. ಫ್ರೆಂಡ್ಸ್, ಇವರು ಈ ದೇವಸ್ಥಾನದ ಅರ್ಚಕರು. ಈ ಒಂದು ಕಾಡಿನ ಸಂಪತ್ತನ್ನು 7 ತಲೆಯ ಹಾವು ರಕ್ಷಿಸುತ್ತಿದೆ ಎಂಬ ಒಂದು ನಂಬಿಕೆ ಕೂಡ ಇದೆ ಫ್ರೆಂಡ್ಸ್. ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವ್ರು ನಮ್ಮ ಆಂಟಿ. ಇವರು ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಊಟನ ರೆಡಿ ಮಾಡಿದರು. ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನಮ್ಮೂರ ಕಡೆಗೆ. ಇದಾಗಿತ್ತು ಈ ದಿನದ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.